5 ಬಾರಿ MLA ಮಾಡಿದ್ದಾನೆ, ಈಗ 3ನೇ ಬಾರಿ ಮಂತ್ರಿ ಆಗ್ತಾರೆ. ನಾನು ಅದಕ್ಕಿಂತ ಹೆಚ್ಚು ಏನು ಬೇಕು? ಇದರಲ್ಲೇ ಖುಷಿ ಇದ್ದೀನಿ ನಾನು. ಅದಕ್ಕಿಂತ ಹೆಚ್ಚಾಗಿ ನಾವು ನಿರೀಕ್ಷೆ ಪಟ್ಟರೆ ಅದು ಆಸೆ ಇಲ್ಲ, ದುರಾಸೆ ಅಂತಾರೆ ಅದಕ್ಕೆ. ಇಡೀ ರಾಜ್ಯದಲ್ಲಿ ನನ್ನ ಅನಿಸಿಕೆ ಯಾವ ರಾಜಕಾರಣಿಗೂ ಇಷ್ಟು ಪ್ರೀತಿ ಸಿಕ್ಕಿಲ್ಲ. ನನಗೆ ಕೊಡ್ತಾ ಇರೋದು ಜನ ಪ್ರೀತಿ. ಎಲ್ಲ ಕಡೆ ಎಲ್ಲೋದ್ರೂ ನಂದೇ ಅಂತ ಅಭಿಮಾನಿಗಳು ಇದ್ದಾರೆ. ಅದೊಂದೊಂದು ಸತಿ ಕೂತ್ಕೊಂಡು ನಾನು ಕಣ್ಣಲ್ಲಿರು ಆಗ್ತೀನಿ, ಯೋಚನೆನೂ ಮಾಡ್ತೀನಿ ಅವ್ರ ಋಣ ಹೆಂಗಪ್ಪ ನಾನು ತೀರಿಸೋದು ಅಂತ. ನಾನು ಯಾವತ್ತವರೆಗೂ ರಾಜಕೀಯದಲ್ಲಿ ಇರ್ತೀನಿ. ಯಾವತ್ತೂ ನನ್ನ ಅಭಿಮಾನಿಗಳು ತಲೆ ತಿರುಗಬೇಕು, ತಲೆ ಬಗ್ಸೋದು ಕೆಲಸ ಮಾಡಬಾರ್ದಂತ ಭಗವಂತಂತ ಅವಾಗ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಈ ಮಂಗಳೂರಿಗೂ ಪ್ರೀತಿ ಭಾಳ ಡಿಫ್ರೆನ್ಸ್ ಇದೆ. ಬೈ ಹಾರ್ಟ್ಲಿ ಇಲ್ಲಿ ಪ್ರೀತಿ ಮಾಡೋದು ತುಂಬ ಅದ್ಭುತವಾಗಿ ಪ್ರೀತಿ ಅವರು. ಜಾಲಿ ಮೂಡ್ ಇಲ್ಲ. ನಿನ್ನೆ ಒಂದು ಕಾರ್ಯಕ್ರಮನ ನಮ್ಮ ಹರಿಪ್ರಸಾದ್ ಸಾಹೇಬರು ನಾರಾಯಣ್ ಗುರೂಜಿ ಅವ್ರದ್ದು ನಮ್ಮ ಗಾಂಧೀಜಿಯವ್ರನ್ನ 100 ವರ್ಷ ಭೇಟಿಯಾಗಿ 100 ವರ್ಷ ಆಗಿದ್ದ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟಲ್ಲಿ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ವಿ. ನಾವು ಮುಖ್ಯಮಂತ್ರಿಗಳೆಲ್ಲ ಆ ಕಾರ್ಯಕ್ರಮಕ್ಕೆ ಬಂದ್ವಿ. ವೇಣುಗೋಪಾಲ್ ಅವರೆಲ್ಲ ಆ ಕಾರ್ಯಕ್ರಮ ಬಂದಿದ್ವಿ. ಅದ್ರ ಜೊತೆಯಲ್ಲಿ ನನಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಡೀತಾಯಿದೆ ಕೇರಳದಲ್ಲಿ. ಅಲ್ಲಿ ಕಾಸರಗೋಡು ಮತ್ತು ಮಂಜೇಶ್ವರ್ಗೆ ನನಗೆ ಒಂದು 2-3 ಕಡೆ ಪ್ರಚಾರಕ್ಕೋಸ್ಕರ ಪಾರ್ಟಿ ವತಿಯಿಂದ ಹಾಕಿದ್ದು. ಆ ಪ್ರಚಾರ ಮುಗಿಸ್ಕೊಂಡು ವಾಪಸ್ ಮಂಗಳೂರು ಬಂದಿದ್ದೀನಿ. ಮಂಗಳೂರಿಂದ ವಾಪಸ್ ಬೆಂಗಳೂರು ಹೋಗ್ತಾಯಿದ್ದೀನಿ. ಕಡಿಮೆ ಇಲ್ಲ, ಕೆಲಸ ಇದ್ರೆ ತಾನೇ ಕೆಲಸ ಇದ್ರೆ ತಾನೆ. ಎಲ್ಲ ಕಡೆ ಅಭಿಮಾನಿಗಳು ಇದ್ದಾರೆ. ಅದು ನನಗೆ ಗಾಡ್ ಗಿಫ್ಟ್ ಅಂತಾರೆ ಅದಕ್ಕೆ. ಎಲ್ಲ ಕಡೆ ಎಲ್ಲೋದ್ರೂ ನಂದೇ ಅಂತ ಅಭಿಮಾನಿಗಳು ಇದ್ದಾರೆ. ನನ್ನ ಮೇಲೆ ಭಾಳ ವಿಶ್ವಾಸ, ಪ್ರೀತಿನ ಹಮ್ಮಿಕೊಂಡಿದ್ದಾರೆ. ಒಂದೊಂದು ಸತಿ ಕೂತ್ಕೊಂಡು ನಾನು ಯೋಚನೆ ಮಾಡ್ತೀನಿ, ಈ ಪ್ರೀತಿನ ಋಣನ ಹೆಂಗಪ್ಪ ತೀರಿಸೋದು ಅಂತ ಹೇಳ್ಬಿಟ್ಟು ಒಂದೊಂದು ಸತಿ ಒಬ್ಬನೇ ಇರುವಾಗ ನಾನು ಯೋಚನೆ ಮಾಡ್ತೀನಿ. ಇಡೀ ರಾಜ್ಯದಲ್ಲಿ ನನ್ನ ಅನಿಸಿಕೆ ಯಾವ ರಾಜಕಾರಣಿಗೂ ಇಷ್ಟು ಪ್ರೀತಿ ಸಿಕ್ಕಿಲ್ಲ. ನನಗೆ ಕೊಡ್ತಾ ಇರೋದು ಜನ ಪ್ರೀತಿ. ಅದೊಂದೊಂದು ಸತಿ ಕೂತ್ಕೊಂಡು ನಾನು ಕಣ್ಣಲ್ಲಿರು ಆಗ್ತೀನಿ, ಯೋಚನೆನೂ ಮಾಡ್ತೀನಿ ಅವ್ರ ಋಣ ಹೆಂಗಪ್ಪ ನಾನು ತೀರಿಸೋದು ಅಂತ. ಇಷ್ಟೇ ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡೋದು. ನಾನು ಯಾವತ್ತವರೆಗೂ ರಾಜಕೀಯದಲ್ಲಿ ಇರ್ತೀನಿ. ಯಾವತ್ತೂ ನನ್ನ ಅಭಿಮಾನಿಗಳು ತಲೆ ತಿರುಗಬೇಕು, ತಲೆ ಬಗ್ಸೋದು ಕೆಲಸ ಮಾಡಬಾರ್ದಂತ ಭಗವಂತಂತ ಅವಾಗ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇದರಲ್ಲೇ ಖುಷಿ ಇದ್ದೀನಿ ನಾನು. ಇದರಲ್ಲೇ ಖುಷಿ. ನಾನು ರಾಜಕಾರಣಿ ಅಲ್ಲ. ನನ್ನ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಏನು ರಾಜಕೀಯ ಹಿನ್ನೆಲೆ ಇಲ್ಲ. ನಮ್ಮವ್ರ ಕುಟುಂಬದಲ್ಲಿ ಯಾರೂ ರಾಜಕೀಯದಲ್ಲಿಲ್ಲ. ದೇವರಲ್ಲ ನನ್ನ ಅವಕಾಶ ಮಾಡಿ 5 ಬಾರಿ MLA ಮಾಡಿದ್ದಾನೆ, ಈಗ 3ನೇ ಬಾರಿ ಮಂತ್ರಿ ಆಗ್ತಾರೆ. ನಾನು ಅದಕ್ಕಿಂತ ಹೆಚ್ಚು ಏನು ಬೇಕು? ಅದಕ್ಕಿಂತ ಹೆಚ್ಚಂದರೆ ಆಸೆ ಇರಬೇಕು ಮನುಷ್ಯನಿಗೆ, ದುರಾಸೆ ಇರಬಾರ್ದು ಅಂತಾರಲ್ಲ, ಆ ಥರ ದುರಾಸೆ ಅಂತಾರೆ ಅದಕ್ಕೆ. ಇಲ್ಲ ಹೇಳ್ತಾ ಇಲ್ವಾ, ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಇಷ್ಟೆಲ್ಲ ನಾನು ಕನಸಲ್ಲೂ ಯೋಚನೆ ಮಾಡಿಲ್ಲ. ನಾನು 5 ಬಾರಿ MLA ಆಗ್ತೀನಿ, 3 ಬಾರಿ ಮಂತ್ರಿ ಮಾಡ್ತೀನಿ ಅಂತ. ಈಗ ಕಾಂಗ್ರೆಸ್ ಪಕ್ಷ ಎಲ್ಲ ಥರ ಕೊಟ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ನಾವು ನಿರೀಕ್ಷೆ ಪಟ್ಟರೆ ಅದು ಆಸೆ ಇಲ್ಲ, ದುರಾಸೆ ಅಂತಾರೆ ಅದಕ್ಕೆ. ಮಂಗಳೂರು ಬಗ್ಗೆ ಏನು ಅನಿಸ್ತದೆ ಸರ್ ಇಲ್ಲಿನ ಜನರು? ಇಲ್ಲ, ಮಂಗಳೂರು ಬಗ್ಗೆ ನೀವು ನೋಡಿರ್ಬೋದು, ಭಾಳ ಆತ್ಮೀಯತೆ, ಭಾಳ ಪ್ರೀತಿ. ಆ ಪ್ರೀತಿ ಬೇರೆ ಕಡೆನೂ ಇದೆ. ಈ ಮಂಗಳೂರಿಗೂ ಪ್ರೀತಿ ಭಾಳ ಡಿಫ್ರೆನ್ಸ್ ಇದೆ. ಬೈ ಹಾರ್ಟ್ಲಿ ಇಲ್ಲಿ ಪ್ರೀತಿ ಮಾಡೋದು. ಮಂಗಳೂರು ಕಡೆಯವ್ರು ನೋಡಿದ್ದೀನಿ. ನೋಡಿ, ಊಟ ಕೊಡೋದು ರೀತಿ ಇರಲಿ, ಅವರು ಊಟ ತಿನ್ನಿಸೋದಲ್ಲಿರಲಿ, ಆಮೇಲೆ ಒಂದು ಪ್ರೀತಿ ಇದೆಯಲ್ಲ ತುಂಬ ಅದ್ಭುತವಾಗಿ ಪ್ರೀತಿ ಅವ್ರದ್ದು ಮಂಗಳೂರು ಕಡೆಯವರು.